ಇನ್ನು ಬೀದರ್ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವರು ಭೇಟಿಯಾಗಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ, ಶಾಸಕ ರಹೀಂ ಖಾನ್ ಮನವಿ ಕೂಡ ಮಾಡಿದ್ದಾರೆ. ಭೇಟಿಯಾದ ಸಂದರ್ಭದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ತುರ್ತು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ನೀವು ಈ ಭಾಗದ ರೈತರಿಗೆ ಅಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ. ಬೀದರ್ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿ ಅವಾಂತರಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ವಿಶೇಷ ಪರಿಹಾರವನ್ನ ಅಥವಾ ಪ್ಯಾಕೇಜ್ ಏನಿರುತ್ತೆ ಅದನ್ನ ಘೋಷಣೆ ಮಾಡಿ ಸರ್, ಬಡವರಿಗೆ ಸಮಸ್ಯೆ ಆಗ್ತದೆ ರೈತರಿಗೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹಾಗೆ ಮತ್ತೊಬ್ಬರು ಶಾಸಕರು ಕೂಡ ಮನವಿ ಮಾಡಿದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸಿ ತುರ್ತು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅಂತ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಶಾಸಕ ರಹೀಂ ಖಾನ್ ಮನವಿ ಮಾಡಿದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸಿ ತುರ್ತು ವಿಶೇಷ ಪ್ಯಾಕೇಜ್ ಘೋಷಣೆಗೆ ಮನವಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಅವಾಂತರಗಳು ಹೆಚ್ಚಾಗಿದ್ದು ರೈತರು ಇವರೆಲ್ಲರೂ ಸಂಪರ್ಕ ಮಾಡಿರ್ತಾರೆ. ಅದನ್ನು ತಗೊಂಡೋಗಿ ಸಿದ್ದರಾಮಯ್ಯ ಅವರಿಗೆ ಮುಟ್ಟಿಸುವಂತಹ ಪ್ರಯತ್ನಗಳು ಇವ್ರ ಕಡೆಯಿಂದ ಆಗಿದೆ. ವೈಮಾನಿಕ ಒಂದು ಸಮೀಕ್ಷೆಯನ್ನು ನಡೆಸಿ ಅಂತ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ, ಎಷ್ಟು ಎಕರೆ ಹಾಳಾಗಿದೆ, ಯಾವ ಬೆಳೆ ಹಾಳಾಗಿದೆ, ಅವರಿಗೆ ಸೂಕ್ತ ಪರಿಹಾರ ಏನು ಕೊಡ್ಬೋದು, ಎಷ್ಟು ಕೊಡ್ಬೋದು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಲೆಕ್ಕ ಹಾಕಬೇಕು ಅಂದರೆ ಒಂದ್ಸಲ ಕಣ್ಣು ಹಾಯಿಸ್ಬೇಕಲ್ವಾ. ಹಾಗಾಗಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಥವಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇವ್ರ ಕಡೆಯಿಂದ ಮನವಿ ಅಂತೂ ಸಲ್ಲಿಸಿದ್ದಾರೆ. ಯಾಕಂದರೆ ವಿಪರೀತ ಮಳೆ ಆಗ್ತದೆ ಆ ಭಾಗದಲ್ಲಿ. ಅವೆಲ್ಲವೂ ಕೂಡ ಬರಗಾಲವನ್ನು ನೋಡ್ತಾ ಇದ್ದಂತಹ ಮತ್ತು ಮಳೆ ಆಶ್ರಿತ ಪ್ರದೇಶ. ಬಟ್ ವಿಪರೀತ ಮಳೆ ಆಗಿಬಿಟ್ರೆ ತಡ್ಕೊಳ್ಳುವ ಶಕ್ತಿ ಇರಲ್ಲ, ಬೆಳೆಗಳೆಲ್ಲವೂ ಕೂಡ ನಾಶ ಆಗಿರುತ್ತೆ.